ಅಬ್ಬಬ್ಬಬ್ಬಬ್ಬಬ್ಬ ಏನೋ ಇದು ಡಿಕ್ಕಿನೇ ಸಾಲಿಲ್ವಲ್ಲೋ ಅದು ತುಂಬೋಗಿ ಇನ್ನೂ ಇಷ್ಟೊಂದು ಉಳ್ಕೊಂಡಿದೆ ಈ ಪಾಟಿ ತಗೊಂಡಿದ್ಯಾ ಅಲ್ಲ ನಂಗೊಂದು ಅರ್ಥ ಆಗ್ತಾ ಇಲ್ಲ ಎಲ್ಲ ಬೆಂಗಳೂರಲ್ಲೇ ಸಿಗುತ್ತಲ್ಲ ಇಲ್ಲೇ ತಗೋಬೇಕಾ ಹಂಗಲ್ಲ ಅಲ್ಲ ಓಕೆ ಓಕೆ ಮಗನಿಗೋಸ್ಕರ ಅಲ್ಲ ಇದು ತೊಗೊಂಡು ಹೋಗ್ತಿದ್ದಂಗೆ ಇವೆಲ್ಲ ಇಟ್ಕೊಂಡು ಅಟ್ಟೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನ ಇರಲಿ ಇರಲಿ ಖುಷಿಯಾಗೋ ವಿಷಯ ಏನು ಅಂತಂದರೆ ಮದುವೆನೇ ಬೇಡ ನಾನು ಬ್ರಹ್ಮಚಾರಿಯಾಗಿ ಇದ್ಬಿಡ್ತೀನಿ ಅಂತಿದ್ದವನು ಮದುವೆನೂ ಆಗೋಯ್ತು ಮಗುನೂ ಆಗೋಯ್ತು ಆ ಮಗುಗೆ ಊರೆಲ್ಲ ಓಡಾಡಿ ಟಾಯ್ಸ್ ತಗೊಳ್ಳೋ ರೇಂಜಿಗೆ ಬದಲಾಗಿದೆ ಅಂದರೆ ಖುಷಿ ಆಗುತ್ತೆ ಕಣ ಪಕ್ಕ ಸಂಸಾರಸ್ಥ ಆಗ್ಬಿಟ್ಟೆ ನೀನು ಇದನ್ನೇ ವಿಧಿ ಲಿಖಿತ ಅಂತ ಹೇಳೋದು ಸೈಕಲ್ ಗ್ಯಾಪಲ್ಲಿ ಅದಕ್ಕೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅಂತ ಅವ್ರಿಗೂ ಕೆಲವು ಐಟಮ್ಸ್ ತಗೊಂಬಿಟ್ಟೆ ಇಲ್ಲ ನೀ ಕಾಣೋದು ಇಲ್ಲಿ ಬಾ ಒಂದು ಕೇಳಲು ಇಲ್ಲ ನಾನು ಏನೋ ತೊಗೊಂಬಿಟ್ಟಿದ್ದೀನಿ ಅದು ಇಷ್ಟ ಆಗುತ್ತಲ್ಲೋ ಗೊತ್ತಿಲ್ಲ ನಿನ್ನ ತಲೆನೇ ಕೆಡಿಸ್ಕೋಬೇಡ 100% ಅವ್ರಿಗೆ ಇಷ್ಟ ಆಗೇ ಆಗುತ್ತೆ ಯಾಕೆ ಹೇಳು ಬೇಸಿಕಲಿ ನೀನು ಅಂದ್ರೇ ಅವ್ರಿಗೆ ಇಷ್ಟ ಅಲ್ವಾ ನೀನೊಂದು ಖರ್ಚೀಫ್ ತೊಗೊಂಡೋಗಿ ಕೊಟ್ಟರು ಸಾಕು ಅದನ್ನೇ ನ್ಯಾಷನಲ್ ಅವಾರ್ಡ್ ಅನ್ನೋ ಥರ ಖುಷಿ ಪಡ್ತಾರೆ ಕಣ ಡೋಂಟ್ ವರಿ ನೀನು ತೊಗೊಂಡ್ರೆ ಎಲ್ಲ ಐಟಮ್ಸ್ ಅವ್ರಿಗೆ ಇಷ್ಟ ಆಗುತ್ತೆ ಯಾರಪ್ಪ ಅದಕ್ಕೇನಾ ಅರ್ಥ ಹೇಳ್ಪಾರ್ಥ ಇಬ್ರು ಎಲ್ಲಿದ್ಯಾ? ನಾನು ಮೀಟಿಂಗ್ ಮುಗಿಸಿ ಸಣ್ಣದಾಗಿ ಶಾಪಿಂಗ್ ಮುಗಿಸಿ ಈಗ ಹೊರಡ್ತಾ ಇದ್ದೆ. ಯಾಕೋ ಥರ ಇದೆ ನಿನ್ನ ವಾಯ್ಸು, ಏನೋ ಟೆನ್ಷನ್ ಇದೆಯಾ? ಬ್ರೋ ಅದು ಅದಕ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ ಮ್ಯಾನ್. ಏನು ಹೇಳ್ತಾ ಇದೆಯಾ? ಬ್ರೋ ಇಲ್ಲಿ ಏನೋ ಆಗ್ತಾ ಇದೆ, ಫಸ್ಟ್ ನೀನು ಇಮಿಡಿಯೇಟಾಗಿ ಮನೆಗೆ ಬಾ. ಹಾಂ ನಾನು ಹೊರಡ್ತೀನಿ ಹೊರಡ್ತೀನಿ. ಓಕೆ ಬ್ರೋ. ಏನಂತೆ? ಬರ್ತಾ ಇದ್ದಾನೆ. ಏನಾಯ್ತು ಗಳಿಯಾ? ಏನಂತ ಹೊರಡ್ಬೇಕಣ್ಣ.